ಹಲೋ. ವೇಗಂ ತಿರುಪುತ್ತಾನೆ ವೇ ಕಪ್ ಲೇ ಬೇವರ್ಸಿ, ನಾನ್ ಬಿಸಿ ಇದೀನಿ, ಆಮೇಲೆ ಮಾಡ್ತೀನಿ. ಇಕ್ಕೋ ಫೋನ್ನ. ಏನ್ ಮಾಡ್ತಿದ್ಯಾ? ಊಟ ಮಾಡ್ತಾ ಇದೀನಿ. ಏನ್ ಊಟ? ಅನ್ನ ಸಾಂಬಾರು. ಏನ್ ಸಾಂಬಾರು? ಮೂಲಂಗಿ ಸಾಂಬಾರು. ಮೂಲಂಗಿ ನಿಮ್ ಮನೆ ಹತ್ರ ಇರೋ ಅಂಗಡಿ ಹತ್ರ ತಂದಿದ್ದ ಇಲ್ಲ ಕೇರ್ ಮಾರ್ಕೆಟ್ ಹೋಗಿ ತಂದಿದ್ದ? ಒಂದೊಂದಲ್ಲ ನಮ್ ಮನೆ ಹತ್ರ ಇರೋ ಅಂಗಡಿ ಹತ್ರ ಹೋಗಿ ತಂದಿದ್ದು. ಮತ್ತೆ ಅನ್ನ ಸಾಂಬಾರ್ ನೆಂಚ್ಕೊಳಕ್ ಏನಿಲ್ವಾ? ಚೌಚೌ ಐತೆ. ಏನ್ ಚೌಚೌ? ಖಾರ ಬೂಂದಿ. ಖಾರ ಬೂಂದಿ ನಿಮ್ ಮನೆ ಹತ್ರ ಇರೋ ಅಂಗಡಿ ಹತ್ರ ತಂದಿದ್ದ ಇಲ್ಲ ಮಾರ್ಕೆಟ್ ಹೋಗಿ ತಂದಿದ್ದ? ನಿಮ್ಮ ಅಜ್ಜಿ ತಿಗ್ಗಿನ ತಂದಿದ್ದು. ಮನೇಲಿ ಮಾಡಕ್ ಕೆಲಸ ಇದೆ ಅಂದ್ರೆ ಹೋಗ್ ಟ್ರೈನ್ ಟೈರ್ ಪಂಚರ್ ಹಾಕು. ನನ್ಗೆ ಯಾಕೆ ಹಿಂಗ್ ಫೋನ್ ಮಾಡ್ತಾನೆ ತಿಂತ್ಯಾ? ಇಲ್ಲ ಇಲ್ಲ, ನನಗೆ ಕೆಲಸ ಐತೆ. ನಿನಗ್ ಮಾಡಕ್ ಕೆಲಸ ಆದ್ರೆ ಮೂಲಂಗಿ ಸಾರ್ ತಿನ್ಬಿಟ್ಟು ಹೋಗ್ ಟ್ರೈನ್ ಇಂಜಿನ್ ಕುತ್ಕೊಂಡು ಊಸ್ಬಿಡು. ಉರ್ಸ್ತಾವ್ರು ಆ ಭಗವತ್ನ ನೋಡಿದ್ರೆ ಪ್ರಭು ಇನ್ ಜೀವದಲ್ಲಿ ಕಷ್ಟ ಕೊಡೋದೇ ಏನ್ ಕತೆ? ಫುಲ್ಲು ಕಷ್ಟ ಕೊಡ್ಬೇಕು ಅವ್ನ್ಗೆ. ಆಯ್ಕೊಂಡು ತಿನ್ಬೇಕು ಅವ್ನು. ಪ್ರಭು ಇವ್ ಹಣೆ ಬದ್ದ ಆದ್ರೆ ಹುಡ್ಗಿನ್ ಬರೀಲ್ಲ, ಅವ್ನ ಹಣೆ ಬರೋದ್ರಲ್ಲಿ ಹುಡ್ಗಿನ್ ಬರೀರಿ. ಅದ್ ತುಂಬಾ ಲಾಯರ್ ಆಗಿರ್ಬೇಕು ಆ ಹುಡ್ಗಿ. ಬಟ್ ಆ ಹುಡ್ಗಿ ಸಿಗ್ಬಾರ್ದು ಅವ್ನ್ಗೆ. ಪ್ರಭು ಇವನ್ನ ಸ್ವಲ್ಪ ರಿಚ್ ಗುಡ್ಸೋಣ. ಬೇರೆ ಚಿಪ್ತಾಗ ಹೋಗ್ತಾರೆ. ಮಿಡಲ್ ಕ್ಲಾಸ್ ಎಂಬ ಕುಟುಂಬದಲ್ಲಿ ಉಡ್ಸ್ಬಿಟ್ಟು ಇವ್ನಿಗೆ ತಿನ್ನೋದೊಳಕಾಗ್ಬಾರ್ದು, ಮುಖದೊಳಕಾಗ್ಬಾರ್ದು ಅನ್ಬಾರಣ. ಹಲೋ. ಅಲ್ಲ ಮಿಸ್ಟರ್ ಸೂರ್ಯ, ಹೇಳೋ ಕರಿಯಾ. ಜಾಸ್ತಿ ಮಾತಾಡಬೇಡ ನೀನು. ಎಲ್ಲಿದ್ಯಾ? ಐ ಆಮ್ ಇನ್ ದ ಸೆಂಟರ್ ಆಫ್ ದ ಕ್ಲೌಡ್ ಅಂಡ್ ದ ಮೋಡ, ಇನ್ ದ ಅಂಡರ್ ಆಫ್ ದ ಅಟ್ಮಾಸ್ಫಿಯರ್ ಓಝೋನ್ ಲೇಯರ್. ಅದೆಲ್ಲ ಬರ್ತದೋ? ದುಬೈ ಅಮೆರಿಕನ? ಅದೆಲ್ಲ ನಿಂಗೆ ಅರ್ಥ ಆಗಲ್ಲ. ಫೋನ್ ಮಾಡಿದ್ ಏನ್ ವಿಷಯ ಹೇಳು. ಇದೊಂಚೂರು ಬೆಂಗಳೂರು ಕಡೆ ಬಾ ಬೇಗ. ಏಕೆ? ಮೊನ್ನೆ ಹೋಗ್ತಿದ್ ಚಡ್ಡಿ ನಂದು ಒಣಗಾಕ್ದಾಗ ಹೆಂಗೈತೆ ಇವಾಗ್ಲೂ ಹಂಗೆ ಐತೆ. ನಿನ್ ಕಿತ್ತೋಗಿರೋ ಕಾಚ ಒಣಗ್ಸಕ್ಕೆ ನನ್ ಸಮ್ಮರ್ ಹಾಲಿಡೇಸ್ ಬಿಟ್ಬಿಟ್ಟು ಬೆಂಗಳೂರಿಗೆ ಬರ್ಬೇಕಾ? ನೀನ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ಇದ್ಯಾ? ಎಸ್ ಬ್ರೋ, ಸಮ್ಮರ್ ಹಾಲಿಡೇಸ್ ಮಾರ್ಚ್ ಏಪ್ರಿಲ್ ಅಲ್ಲಿ ತಾನೆ ಬರೋದು. ಅವಾಗ ನಿಮ್ಗೆ ಬ್ರೋ, ಇವಾಗ ನನ್ಗೆ. ಅದ್ ಸರಿ, ಏನ್ ಮಾಡ್ತೀಯ ಸಮ್ಮರ್ ಹಾಲಿಡೇಸ್ ಅಲ್ಲಿ? ನಿದ್ದೆ ಮಾಡ್ತಾ ಇದೀನಿ ಬ್ರೋ. ಸಮ್ಮರ್ ಹಾಲಿಡೇಸ್ ಇಲ್ದೇ ಇರ್ಬೇಕಾದ್ರೆ ಏನ್ ಮಾಡ್ತೀಯಾ? ಅವಾಗ್ಲೂ ನಿದ್ದೆನೆ ಮಾಡ್ತೀನಿ ಬ್ರೋ. ಅಯ್ಯ, ನಿನ್ ನಿದ್ದೆಗೆ ನಾನು ಒಣಗದೆ ಇರೋ ಕಾಚ ತುರ್ಕ. ವಾರಿಂದ ಹೋಗ್ದಿರೋ ಬಟ್ಟೆಗಳು ಯಾವ್ದು ಒಣಗಿಲ್ಲ ಇಲ್ಲಿ. ಇಡೀ ಬೆಂಗಳೂರು ಬಸ್ಲು ಮನೆ ಆಗೈತೆ. ಅಂಡರ್ ಪಾಸ್ ಓಡಿ ಹೋಗ್ತಾರೆ ಗಾಡಿಗಳು, ಯಾವ್ದು ಆಚೆ ಬರ್ತಾ ಇಲ್ಲ. ಜನ ಚೊಳಿಲ್ ಸಾಯ್ತವ್ರೆ ಇಲ್ಲಿ. ನೀನ್ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ಯಾ? ಸರಿ ಆಯ್ತು, ನಾನು ಬರ್ತೀನಿ ಬ್ರೋ. ಬಾಬಾ, ಯಾವಾಗ ಗೊತ್ತಾ? ಮಾರ್ಚ್ ಏಪ್ರಿಲ್ ಬರ್ತೀನಿ ಬ್ರೋ. ಫೋನ್ ಇಡ್ಲಾ? ಟಾಟಾ. ಯಾಕ್ ಪ್ರೀತಿ ಇಷ್ಟೊಂದ್ ಬೇಜಾರಲ್ಲಿ ಕುತ್ಕೊಂಡಿದ್ಯಾ? ಏನಾಯ್ತು? ನಮ್ಮಪ್ಪ ನನಗೆ ಸುಮ್ನೆ ಯಾರು ಬೈದ್ರು. ನಂದೇನು ತಪ್ಪೇ ಇರ್ಲಿಲ್ಲ. ನಿನ್ನೆ ರಾತ್ರಿ ನಾನು ಮನೆಗೆ ಹೋಗೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಜಸ್ಟ್ midnight 12 o'clock. That's it. I just went with my boyfriend. ಯಾಕಂದ್ರೆ ನಿನ್ನೆ ಒಂದು ಬರ್ಡೇ ಇತ್ತು. ಆಯ್ತು ಸರಿ, ಅಳಕ್ ಹೋಗ್ಬೇಡ. ನಾನ್ ನಿನ್ನ ನೋಡಕ್ಕೆ ಆಗ್ತಿಲ್ಲ, ಅಳುದ್ ನಿಲ್ಸು. ಓಕೆ, ನಿನಗೇನಾಯ್ತು? ಓ ಇದು ನಮ್ಮಪ್ಪನ ಪ್ರೀತಿ. ನಮ್ಮಪ್ಪ ನನಗೆ ಅವಾಗ ಈ ತರ ಪ್ರೀತಿ ತೋರ್ತಾರಷ್ಟೇ. ಏನಾಯ್ತು ಅಂದ್ರೆ ನಿನ್ನೆ ರಾತ್ರಿ ನಾನು 10 ಗಂಟೆಗೆ ಹೋದೆ ಮನೆಗೆ. ಅದಕ್ಕೆ ನಮ್ಮಪ್ಪ ಸ್ವಲ್ಪ ಪ್ರೀತಿ ತೋರ್ಸುದು ಅಷ್ಟೇ. ಇದು ನಮ್ಮಪ್ಪನ ನಡುವೆ ಇದು ಯಾವಾಗ್ಲೂ ನಡೀತಿರುತ್ತೆ. ನೀನೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನನಗೆ ನಮ್ಮಪ್ಪ ಅಂದ್ರೆ ತುಂಬಾ ಇಷ್ಟ. ಐ ಲವ್ ಯು ಪಾ, ಲವ್ ಯು ಸೋ ಮಚ್. ನಿನ್ ಹೆಂಡತಿ ನಾನ್ ಕಿಡ್ನಾಪ್ ಮಾಡಿದೀನಿ. ಯಾರು ಮಾತಾಡ್ತಾ ಇರೋದು? ಲವ್ಡೆ, ಕಿಡ್ನಾಪರ್ ಮಾತಾಡ್ತಾ ಇದ್ದೀನಿ. ನೀನ್ ಹೆಂಡತಿ ಬೇಕು ಅಂದ್ರೆ ಇವಾಗ್ಲೂ 10 ಲಕ್ಷ ಕಳ್ಸು. 10 ಲಕ್ಷನಾ? ಅಣ್ಣ ಪ್ಲೀಸ್ ಅಣ್ಣ, ನಮ್ ಕಂಪ್ನಿಯವ್ರು ಕೂಡ ನನಗೆ 10 ಲಕ್ಷ ಪ್ಯಾಕೇಜ್ ಕೊಟ್ಟಿಲ್ಲ ಅಣ್ಣ. ಬೋಳಿ ಮಗನೆ, IT ಕಂಪ್ನಿ ಕೆಲಸ ಮಾಡ್ತಿದ್ದೆ, 10 ಲಕ್ಷ ಪ್ಯಾಕೇಜ್ ಕೊಡ ಇಲ್ವಾ ನಿನಗೆ? ಅಣ್ಣ, ನಂದು ಸರ್ವಿಸ್ ಬೇಸ್ ಕಂಪ್ನಿ ಅಣ್ಣ. ಲೌಡ ಅಂದ್ರೂ 10 ಲಕ್ಷ ಪ್ಯಾಕೇಜ್ ಕೊಡಲ್ಲ. ಬೋಳಿ ಮಕ್ಳು ಹೋದ್ ವರ್ಷ ಬರೀ 5% ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಏನೋ ಇಷ್ಟೊಂದ್ ಕಮ್ಮಿನಾ ನಿನ್ಗೆ? ಇದಕ್ಕಿಂತ ನಮ್ದೇ ಪರವಾಗಿಲ್ಲ. ಒಂದ್ ಕಾಲ್ ಆತವ್ರೆ ಸಾಕು 15% ಜಾಸ್ತಿ ಕೊಡ್ತಾರೆ. ನೋಡಿ ಅಣ್ಣ, 12 ಅವ್ರ ಕೆಲಸ ಮಾಡ್ತೀನಿ, ಆದ್ರೂ 5% ಹೈಕ್ ಮಾಡಿದಾರೆ ಅಷ್ಟೇ. ನನಗೆ 7 ವರ್ಷ ಕಂಟಿನ್ಯೂಸ್ ಕೆಲಸ ಮಾಡಿದ್ರು 10 ಲಕ್ಷ ಪ್ಯಾಕೇಜ್ ಕೊಟ್ಟಿಲ್ಲ. ಮಿಂಡ್ರಬಿಡ್ದವ್ರು ಹೋಗ್ಲಿ ಬಿಡು. ನನ್ ಜೊತೆ ಕಳ್ತನ ಮಾಡ್ತೀಯಾ? ರೆಫರ್ ಮಾಡ್ಲಾ ನಮ್ ಗ್ಯಾಂಗಿಗೆ? ನಾ ರೆಫರ್ ಮಾಡ್ಬಿಡಿ, ತುಂಬಾ ಒಳ್ಳೇದಾಗತ್ತೆ. ರೂಲ್ಸ್ ಏನಾದ್ರು ಇದೆಯಾ ನಿಮ್ ಕಂಪ್ನಿಯಲ್ಲಿ? ಜಾಸ್ತಿ ಏನಿಲ್ಲ ಗುರು. ಮಂತ್ ಸ್ಟಾರ್ಟಿಂಗ್ ನಲ್ಲಿ ಫೋನ್ ಮಾಡಿ ಎದುರಿಸ್ಬೇಕು. ಮಂತ್ ಎಂಡ್ ಅಲ್ಲಿ 1-2 ಕಿಡ್ನಾಪ್ ಮಾಡ್ಬೇಕಷ್ಟೇ. ಸರಿ ಅಣ್ಣ, ಏನ್ ಪ್ಯಾಕೇಜ್ ಕೊಡ್ತೀರಾ? 15 ಲಕ್ಷ ಮಂತ್ಲಿ ಪ್ಯಾಕೇಜ್, 1 ಲಕ್ಷ ಜಾಯ್ನಿಂಗ್ ಬೋನಸ್. ಸರಿ ಅಣ್ಣ, ಈ ಮಿಂಡ್ರು ಕೊಟ್ಟಿದ್ ನೋಟಿಸ್ ಪೀರಿಯಡ್ ಮುಗ್ದಿದ ತಕ್ಷಣ ಬರ್ತೀನಿ. ಸರಿ ಮಗ, ನಿನ್ ಹೆಂಡತಿ ನಮ್ಮ ಮನೆ ಕಳಿಸ್ತೀನಿ, ಬೇಗ ಜಾಯ್ನ್ ಆಗ್ಲು.